2025 ಸ್ವಾಗತಿಸೋಕೆ ಸಿಲಿಕಾನ್ ಸಿಟಿ ಸಜ್ಜು. ಡ್ರಗ್ಸ್ ಹಾವಳಿ ತಡೆಗಟ್ಟಲು ಪೊಲೀಸ್ ಸಂಕಲ್ಪ. ರಾಜಧಾನಿಯಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ಕುರ್ಕುರೆ ವಿಚಾರಕ್ಕೆ ಹೊಡೆದಾಡಿಕೊಂಡೇ ಬಿಟ್ರು 2 ಕುಟುಂಬ. ಅರೆಸ್ಟ್ ಆಗೋ ಭಯದಲ್ಲಿ ಊರಿಂದಲೇ ಎಸ್ಕೇಪ್. ಮಂಡ್ಯದಲ್ಲಿ ರಕ್ತದೋಕುಳಿ ಹರಿಸಿದ್ದ ಹಂತಕನ ಮತ್ತಷ್ಟು ಸಂಚು ಬಟಾಬಯಲು. ಇನ್ನಷ್ಟು ಅಪ್ಡೇಟ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ರೆಡಿಯಾಗಿದೆ. ಹೊಸ ವರ್ಷಾಚರಣೆಗೆ ಒಂದೇ ವಾರ ಬಾಕಿ ಇದ್ದು ಡ್ರಗ್ಸ್ ಹಾವಳಿ ತಡೆಯೋದು ಗೃಹ ಇಲಾಖೆಯ ಮೊದಲ ಆದ್ಯತೆಯಾಗಿದೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಡ್ರಗ್ ಪೆಡ್ಲರ್ಗಳ ಮೇಲೆ ಹದ್ದಿನ ಕಣ್ಣಿಡಲು ಸೂಚಿಸಲಾಯಿತು. ಮಾದಕ ವಸ್ತು ಕಡಿವಾಣ, ಹೆಣ್ಣು ಮಕ್ಕಳ ಸುರಕ್ಷತೆಯೇ ಮೊದಲ ಆದ್ಯತೆಯಾಗಿ ಪರಿಗಣಿಸಲಾಗಿದೆ. ಏನೇ ಸಮಸ್ಯೆ ಆದ್ರೂ ಆ ಏರಿಯಾದ ಡಿಸಿಪಿಯೇ ಜವಾಬ್ದಾರಿ ಹೊಣೆ ಅಂತ ಪರಮೇಶ್ವರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಸಂಭ್ರಮಾಚರಣೆಗೆ ಯಾವುದೇ ನಿರ್ಬಂಧ ಇಲ್ಲ ಅಂತಲೂ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿಗೆ ಬರ್ತಕ್ಕಂಥ ಡ್ರಗ್ಸ್ ಹೊರಗಡೆಯಿಂದಾಗ್ಲಿ ಇಲ್ಲಿ ಒಳಗಡೆಯಿಂದಾಗ್ಲಿ ಅದನ್ನ ಯಾವ ರೀತಿ ನಾವು ಹತ್ತಿಕ್ಕಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಎಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ವಿಮೆನ್ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದನ್ನು ಕೂಡ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಕೇವಲ ₹5 ಕುರ್ಕುರೆ ವಿಚಾರಕ್ಕೆ 2 ಕುಟುಂಬಗಳ ನಡುವೆ ಮಾರಾಮಾರಿಯಾದಂತಹ ಘಟನೆಯೊಂದು ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಹೊನ್ನೆಬಾಗಿ ಗ್ರಾಮದಲ್ಲಿ ನಡೆದಿದೆ. ಕುರ್ಕುರೆ ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ ಬೇರೆ ಕುಡಿ ಅಂತ ಪ್ರಶ್ನಿಸಿದ್ದಕ್ಕೆ ದೊಡ್ಡ ಹೊಡೆದಾಟವೇ ನಡೆದು 10 ಮಂದಿ ಗಾಯಗೊಂಡಿದ್ದಾರೆ. ಅತೀಫುಲ್ಲಾ ಅದೇ ಗ್ರಾಮದಲ್ಲಿ ಕಿರಾಣಿ ಅಂಗಡಿ ನಡೆಸ್ತಿದ್ರು. ಅದೇ ಅಂಗಡಿಯಲ್ಲಿ ಸದ್ದಾಂ ಕುಟುಂಬದ ಮಕ್ಕಳು ಕುರ್ಕುರೆ ಖರೀದಿ ಮಾಡಿದ್ರು. ಎಕ್ಸ್ಪೈರಿ ಆಗಿದೆ ಬೇರೆ ಕುಡಿ ಎಂದಿದ್ದಕ್ಕೆ ಅತೀಫ್ ಹಾಗೂ ಸದ್ದಾಂ ಕುಟುಂಬಸ್ಥರ ನಡುವೆ ವಾಗ್ವಾದವಾಗಿದೆ. ಮಾತಿನ ಚಕಮಕಿ ನಡೆದು ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಸದ್ದಾಂ ಕುಟುಂಬಸ್ಥರು ದೂರನ್ನು ದಾಖಲಿಸಿದ್ದು ಬಂಧನದ ಭೀತಿಯಲ್ಲಿ 20ಕ್ಕೂ ಹೆಚ್ಚು ಜನರು ಊರನ್ನೇ ತೊರೆದಿದ್ದಾರೆ. ಹಲ್ಲೆಗೊಳಗಾದವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದಿದ್ದಾರೆ. 30-40 ಜನ ಬಂದು ಕಣ್ಗಿಂದಲೇ ಹೊಡೆದಿದ್ದಾರೆ. ಬರೀ ಕುರ್ಕುರೆ ಮೊನ್ನೆ ದಾನ್ಲಿ ಆಗಿತ್ತು, ಮಂಗಳವಾರ ದಿನ ದಾನ್ಲಿ ಆಗಿತ್ತು. ಅದು ಮಂಗಳವಾರ ಆಗಿ ನಾನು ನಮ್ಮ ಮನೆಯವರಿಗೆ ಹೊಡೆದ್ರ ಅಂತ ನಾನು ಕಂಪ್ಲೇಂಟ್ ಕೊಟ್ಟೆ ಹೋಗಿ 3 ಮೇಲೆ. ಆ 3 ಮೇಲೆ ಕೊಟ್ಟಿದ ಮೇಲೆ ಅವ್ರು ನಮಗೆ 12 ಜನ ಕೊಟ್ಟರು. ಮನೆಗಿದ್ದಾಗ ನಮ್ಮ ಮಳಿ ಮಯ ಇಲ್ಲಿ ಒಬ್ಬನ ಊಟ ಕೊಡ್ತಿದ್ದ, ಊಟ ಮಾಡ್ತಿದ್ರು. ಒಬ್ಬನ ಅಲ್ಲಿದ್ದ. ಬರೀ 4 ಬಿಟ್ಟು ಯಾರು ಇದ್ದಿಲ್ಲ ಹೋಟ್ಲಾಗೆ. 4ರಿಂದ ಅವ್ರ ಕಾರ್ನಾಗೆ ಕಣ್ಗಿ ತುಂಬ್ಕೊಂಡ್ ಬಂದು ಎಲ್ಲರಿಗೂ ಹೊಡಿದ್ರು ಸಾವತ್ತು. ಪತ್ನಿ ಕಾಟಕ್ಕೆ ಬೇಸತ್ತು ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆಗೆ ಶರಣಾದ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈಗ ಟೆಕ್ಕಿ ಅತುಲ್ ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೂಗೆದ್ದಿದೆ. ಜಗತ್ತಿನ ಪವರ್ಫುಲ್ ರಾಷ್ಟ್ರಗಳಾದ ಜರ್ಮನಿ, ನ್ಯೂಯಾರ್ಕ್ನಲ್ಲೂ ಕೂಡ ಟೆಕ್ಕಿ ಅತುಲ್ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಡಿಸೆಂಬರ್ 9ರಂದು ಮಾರತಹಳ್ಳಿಯಲ್ಲಿ ಟೆಕ್ಕಿ ಅತುಲ್ ಆತ್ಮಹತ್ಯೆಗೆ ಶರಣಾಗಿದ್ರು. ಕೊರಳಿಗೆ ಜಸ್ಟಿಸ್ ಈಸ್ ಡ್ಯೂ ಎಂಬ ಭಿತ್ತಿ ಪತ್ರವನ್ನು ಹಾಕೊಂಡೇ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಘಟನೆಯ ನಂತರ ತಲೆಮರೆಸಿಕೊಂಡಿದ್ದ ಅತುಲ್ ಪತ್ನಿ ನಿಖಿತಾ, ಅತ್ತೆ ನಿಶಾ ಬಾಮೈದನನ್ನ ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬಂಧಿಸಲಾಗಿತ್ತು. ಈ ಪ್ರಕರಣದಿಂದ ಗಂಡಸರು ಕೂಡ ನಮಗೂ ನ್ಯಾಯ ಬೇಕು, ನಾವು ಸಂತ್ರಸ್ತರೆ ಹಾಗೂ ನ್ಯಾಯ ಪುರುಷರ ಪರವಾಗಿಯೂ ಕೂಡ ಸಿಗಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಇದೀಗ ಅತುಲ್ ಪರವಾಗಿ ಹೊರದೇಶಗಳಲ್ಲೂ ಕೂಡ ಕೂಗೆದ್ದಿದೆ. ಮನೆಯಿಂದ 25 ವರ್ಷ ದೂರವಿದ್ದ ಮಹಿಳೆ ಪವಾಡದ ರೀತಿಯಲ್ಲಿ ಪ್ರತ್ಯಕ್ಷವಾಗಿರುವ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿ ಮೂಲದ ಸಾಕಮ್ಮ 25 ವರ್ಷಗಳಿಂದ ಚಂಡೀಗಢದ ಅನಾಥಾಶ್ರಮದಲ್ಲಿ ಆಶ್ರಯ ಪಡೆದಿದ್ರು. ಸಾಕಮ್ಮ ಆಕಸ್ಮಿಕವಾಗಿ ಚಂಡೀಗಢಕ್ಕೆ ರೈಲು ಹತ್ತಿ ಹೋಗಿದ್ರು. ವರ್ಷಗಳೇ ಕಳೆದರೂ ಬಾರದಿದ್ದಕ್ಕೆ ತಾಯಿ ಮೃತಪಟ್ಟಿದ್ದಾರೆ ಅಂತ ಭಾವಿಸಿ 3 ಮಕ್ಕಳು ಸೇರಿ ತಿಥಿ ಕಾರ್ಯವನ್ನು ಮುಗಿಸಿದ್ರು. ಮಂಡ್ಯ ಮೂಲಕ IPS ಅಧಿಕಾರಿಯೊಬ್ಬರು ಸಾಕಮ್ಮ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಣಿವಣ್ಣನ್ಗೆ ಮಾಹಿತಿ ಕೊಟ್ಟಿದ್ರು. ಮಣಿವಣ್ಣನ್ ನಿರ್ದೇಶನದ ಮೇರೆಗೆ ಚಂಡೀಗಢಕ್ಕೆ ಒಂದು ತಂಡ ಹೋಗಿತ್ತು. ಅಲ್ಲಿಗೆ ಹೋಗಿ ಅಜ್ಜಿಯನ್ನ ಸಂಪರ್ಕಿಸಿದಾಗ ಆಕೆಗೆ ಮಕ್ಕಳಿರೋದು ಗೊತ್ತಾಗಿದೆ. ಅಲ್ಲಿಂದ ಫೋನ್ ಮೂಲಕ ಮಕ್ಕಳ ಜೊತೆಗೆ ಸಾಕಮ್ಮ ಮಾತನಾಡಿದಾಳೆ. ತಾಯಿ ಸತ್ತಿದ್ದಾಳೆ ಅಂತ ಹೇಳಿ ಎಲ್ಲ ಕಾರ್ಯ ಮುಗಿಸಿದ ಮಕ್ಕಳು 25 ವರ್ಷಗಳ ಬಳಿಕ ತಾಯಿ ಧ್ವನಿಯನ್ನ ಕೇಳಿ ಭಾವುಕರಾಗಿದ್ದಾರೆ. ಅಧಿಕಾರಿಗಳ ಪ್ರಯತ್ನದಿಂದ ಮನೆಯಿಂದ ದೂರವಿದ್ದ ತಾಯಿ ಕೊನೆಗೂ ಕೂಡ ಮನೆಗೆ ಮರಳಿದ್ದಾಳೆ. ದೇವಸ್ಥಾನಕ್ಕೆ ಸೇರಿದ ಆನೆ ಮಾವುತನನ್ನೇ ತಿವಿದು ಕೊಂದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಲಕನೂರು ಗ್ರಾಮದಲ್ಲಿ ನಡೆದಿದೆ. ಮಾವುತ ಕರಿಯಪ್ಪ ಬೇವನೂರು ಮೇವು ಹಾಕಲು ಹೋಗಿದ್ದಾಗ ಏಕಾಏಕಿ ತಿವಿದು ಸಾಯಿಸಿದೆ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಆಹಾರ ಅರಸಿ ಬಂದ ಕಾಡಾನೆಗಳು ರೈತರ ಜಮೀನಿಗೆ ಲಗ್ಗೆಯಿಟ್ಟಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿದೆ. ಮೆಣಸಿಗನಹಳ್ಳಿ, ಒಣಕನಹಳ್ಳಿ, ಬಿಳಿ ನೀರುಕುಂಟೆ ಗ್ರಾಮದ ಬಳಿ ಕಾಡಾನೆಗಳು ಬೀಡು ಬಿಟ್ಟಿವೆ. ಆಗಾಗ್ಗೆ ಕಾಡಾನೆಗಳು ಊರಿಗೆ ಎಂಟ್ರಿ ಕೊಡುತ್ತಲೇ ಇದ್ದು ಆನೆಗಳನ್ನ ನೋಡಲು ಸುತ್ತಮುತ್ತ ಊರಿನ ಗ್ರಾಮಸ್ಥರು ಜಮಾಯಿಸಿದ್ದಾರೆ. ಬೆಳೆಗಳು ಕೈಗೆ ಬರುವ ಹೊತ್ತಲ್ಲಿ ಆನೆಗಳ ಕಾಟಕ್ಕೆ ರೈತರು ಬೇಸತ್ತು ಹೋಗಿದ್ದಾರೆ.